ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ 1ನ 65ನೇ ಮಾಡಲ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನ್ದಲ್ಲಿ ಏನಾದರೂ ಚಲೋ ಅಂತ ಕಮೆಂಟ್ ಮಾಡಿರಿ. ಮೊದಲನೇ ಪ್ರಶ್ನೆ ಏನು ಕೇಳಿದ ನೋಡಿ, ಮೀರತ್ನಿಂದ ಬಂದು ರಾಜ್ಘಾಟ್ ಗೇಟ್ನ ಮೂಲಕ ಕೆಂಪುಕೋಟೆಗೆ ಪ್ರವೇಶಿಸಿ ಬ್ರಿಟಿಷರ ವಿರುದ್ಧ ದಂಗೆಯ ನಾಯಕತ್ವವನ್ನು ವಹಿಸಿಕೊಳ್ಳಬೇಕೆಂದು ಮನವಿ ಮಾಡಲು ಎರಡನೇ ಬೌದ್ಧ ಶಾಹನನ್ನು ಭೇಟಿ ಮಾಡಿದಂತಹ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇದಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ಕರಿತೀವಿ. ಏನಪ್ಪ ಅಂತಂದರೆ ಮೀರತ್ನಿಂದ ಬಂದು ರಾಜ್ಘಾಟ್ನ ಮೂಲಕ ಕೆಂಪುಕೋಟೆಗೆ ಪ್ರವೇಶಿಸಿ ಬ್ರಿಟಿಷರ ವಿರುದ್ಧ ದಂಗೆಯ ನಾಯಕತ್ವವನ್ನು ವಹಿಸಿಕೊಳ್ಳಬೇಕೆಂದು ಮನವಿ ಮಾಡಲು ಯಾವ ದಿನಾಂಕ ಅಂದರೆ ಆಪ್ಷನ್ ಬಿ 11ನೇ ಮೇ 1857ರಂದು ಈ ಒಂದು ಎರಡನೇ ಬೌದ್ಧ ಶಾಹನಿಗೆ ಭೇಟಿ ಮಾಡಲಾಯಿತು. ಸೊ ಇದರಿಂದ ಅಲ್ಲಿಂದ ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಿದೆಯಲ್ಲ ಅದು ರೊಚ್ಚಿಗೆಂದು ತುಂಬ ಅಘೋರವಾಗಿ ನಡೀತು. ಸೊ ಅದಕ್ಕೆ ಫೇಲ್ ಆಗೋಕೆ ಒಂದಿಷ್ಟು ಕಾರಣಗಳಿದಾವೆ, ಅವುಗಳನ್ನು ಸ್ವಲ್ಪ ನೀವು ನೋಡ್ಕೊಡ್ರಿ. ಯಾಕಪ್ಪ ಅಂದ್ರೆ ಅದ್ರ ಮೇಲೂ ಕ್ವಶನ್ಗಳು ಬಂದಿರ್ತವೆ. ಸೊ ಇಲ್ಲಿ ಎರಡನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ಎಲ್ಲ ಕಾರ್ಮಿಕರಿಗೆ ವಾರದ ರಜಾ ದಿನವನ್ನು ಪ್ರಪ್ರಥಮ ಬಾರಿಗೆ ಜಾರಿಗೆ ಬರುವಂತೆ ಅವಕಾಶ ಕಲ್ಪಿಸಿದಂಥ ಕಾಯ್ದೆ ಅಂದರೆ ಯಾವುದು ಅಂತ ಕೇಳಿದ್ದಾರೆ. ಸೊ ವೀಕ್ಲಿ ಆ್ಯಪ್ ಅಂತ ಕರಿತೀವಿ, ಸಂಡೇನ ಇವಾಗ ವೀಕ್ಲಿ ಆ್ಯಪ್ ಅಂತ ಕೊಡಲಾಗುತ್ತಿದೆ. ಸೊ ಅವಾಗ ಫಸ್ಟ್ ಟೈಮ್ ಯಾರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ದ್ವಿತೀಯ ಭಾರತ ಫ್ಯಾಕ್ಟ್ರಿ ಕಾಯ್ದೆ 1891ರಲ್ಲಿ ಈ ರೀತಿಯಾಗಿ ವಾರದ ಒಂದು ದಿನ ರಜೆಯನ್ನು ಕೊಡಬೇಕಂತ ತೀರ್ಮಾನಿಸಿದ ಮೊದಲ ದಿನವಾಗಿದೆ, ಅಂದರೆ ಮೊದಲ ವರ್ಷವಾಗಿದೆ. ದ್ವಿತೀಯ ಭಾರತೀಯ ಫ್ಯಾಕ್ಟ್ರಿ ಕಾಯ್ದೆ 1891ರ ಕಾಯ್ದೆ. ಇದು ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಹೋರಾಟದ ಅಧ್ಯಕ್ಷರಲ್ಲೊಬ್ಬರು ಹಾಗೂ ಜೈಲಿಗೆ ಹೋದಂತಹ ಪ್ರಥಮ ಭಾರತೀಯ ಪತ್ರಕರ್ತರು ಯಾರು ಅಂತ ಕೇಳಿದ್ದಾರೆ. ಸೊ ಜೈಲಿಗೆ ಹೋದಂತಹ ಪ್ರಥಮ ಭಾರತೀಯ ಪತ್ರಕರ್ತರು ಯಾರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ನೋಡಿ, ಸುರೇಂದ್ರನಾಥ್ ಬ್ಯಾನರ್ಜಿ. ಇವ್ರು ಏನಿದೆಯಲ್ಲ ಬೆಂಗಾಲದಲ್ಲಿ ಆದಂತಹ ಒಂದಿಷ್ಟು ಬ್ರಿಟಿಷರ ಒಂದಷ್ಟು ವಸಾಹತುಗಳ ಬಗ್ಗೆ ಅವರು ಹೇಳಿಕೊಟ್ಟಿದ್ರು, ಪತ್ರಿಕೆಯಲ್ಲಿ ಬರೆದಿದ್ರು. ಅದಕ್ಕೋಸ್ಕರ ಇವರಿಗೆ 1883ರಲ್ಲಿ ಬ್ರಿಟಿಷ್ ಸರ್ಕಾರ ಜೈಲು ಶಿಕ್ಷೆಗೆ ಹಾಕಿತ್ತು. ಸೊ ಅದಕ್ಕೋಸ್ಕರ ಇವರು ಏನಪ್ಪ ಅಂತಂದ್ರೆ ಭಾರತ ರಾಷ್ಟ್ರೀಯ ಹೋರಾಟದ ಅಧ್ಯಕ್ಷರಲ್ಲೊಬ್ಬರಾಗಿದ್ದು ಜೈಲಿಗೆ ಹೋದ ಪ್ರಥಮ ಭಾರತೀಯ ಪತ್ರಕರ್ತರಾಗಿದ್ದಾರೆ. ನೆನ್ಪಿಟ್ಕೊಂಡಿರಿ, ಸುರೇಂದ್ರನಾಥ್ ಬ್ಯಾನರ್ಜಿ. ಅಧೀನಗೊಂಡ ಜನರಿಗೆ ಆತ್ಮವಿರುವುದಿಲ್ಲ, ಗುಲಾಮನಿಗಿಲ್ಲದಿರುವಂತೆ ಆತ್ಮವಿಲ್ಲದ ದೇಶವು ಗಾಡಿ ಎಳೆಯುವ ಮೂಲಕ ದನಗಳಂತೆ ಎಂದು ಈ ವಾಕ್ಯವನ್ನು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ವಾಕ್ಯವನ್ನು ನೀವೇ ಸ್ವತಃ ಇನ್ನೊಂದ್ಸಲ ಓದ್ಕೊಡ್ರಿ. ಇದನ್ನು ಹೇಳಿದವರು ಯಾರಪ್ಪ ಅಂತಂದರೆ ಆಪ್ಷನ್ ಡಿ ನೋಡಿ, ಲಾಲಾ ಲಜಪತ್ ರಾಯರವರು ಹೇಳಿದ್ದಾರೆ ಈ ವಾಕ್ಯವನ್ನು. ಲಾಲಾ ಲಜಪತ್ ರಾಯ್. ಇದೇ ರೀತಿಯಾಗಿ ಬಂದಿರ್ತವೆ ಎಕ್ಸಾಮ್ದಲ್ಲಿ, ವಾಕ್ಯ ಕೊಟ್ಟು ಇದನ್ನು ಯಾರು ಹೇಳಿದ್ದಾರೆ ಅಂತ ಕೂಡ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2ನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಜಿ ಸುಬ್ರಹ್ಮಣ್ಯ ಅಯ್ಯರ್ ಅವರು ಎದಕ್ಕೆ ಸಂಬಂಧಿಸಿದ್ದಾರೆ ಅಂತಂದರೆ ಇವರು ಸ್ವದೇಶ್ ಮಿತ್ರಕ್ಕೆ ಸಂಬಂಧಿಸಿದ್ದಾರೆ. ಮೋತಿಲಾಲ್ ಘೋಷ್ರವರು ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ಅಂದರೆ ಇವರು ಅಮೃತ್ ಬಜಾರ್ ಪತ್ರಿಕೆಗೆ ಮೋತಿಲಾಲ್ ಘೋಷ್ರವರು ಸಂಬಂಧಪಟ್ಟಿದ್ದಾರೆ. GK ಗೋಖಲೆರವರು ಸಂಬಂಧಪಟ್ಟಿರ್ತಕ್ಕಂಥದ್ದು ಸುಧಾರಕ ಅಂತ ಕರೆಯಲಾಗುತ್ತದೆ. ಇನ್ನು NM ಲೋಖಂಡೆರವರು ಸಂಬಂಧಿಸಿರುವುದು ದೀನಬಂಧು. ಸೊ ಇಲ್ಲಿ ಸರಿ ಹೊಂದತಕ್ಕಂಥದ್ದು ನೋಡಿ 2, 3, 1, 4 ಅಂದರೆ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಗದ್ದರ್ ಪಕ್ಷ ಸ್ಥಾಪನೆಯಾದ ತಿಂಗಳು ಮತ್ತು ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದರ್ ಪಕ್ಷವನ್ನು ನವೆಂಬರ್ 1, 1913ರಲ್ಲಿ ಪ್ರಾರಂಭಿಸಲಾಗಿದೆ. ನವೆಂಬರ್ 1, 1913 ಗದ್ದರ್ ಪಕ್ಷ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಲಾಲಾ ಹರ್ದಯಾಳ್. ಭಾರತದಲ್ಲಿ ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದಲ್ಲಿ ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು ಅಂತ ಅಂದರೆ ಆಪ್ಷನ್ ಸಿ ನೋಡಿ, 2006ರಲ್ಲಿ ಇದನ್ನು ಜಾರಿಗೆ ತರಲಾಗಿದೆ. ನೆಕ್ಸ್ಟ್, ಭಾರತದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ನಗರ ಸೌಕರ್ಯಗಳನ್ನು ಒದಗಿಸುವುದು ಪೂರಾ ಯೋಜನೆಯನ್ನು ಯಾವ ವರ್ಷ ಘೋಷಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಗ್ರಾಮೀಣ ಪ್ರದೇಶಕ್ಕೆ ನಗರ ಸೌಕರ್ಯಗಳನ್ನು ಒದಗಿಸುವ ಪೂರಾ ಅನ್ನುವಂತಹ ಯೋಜನೆ ಯಾವ ವರ್ಷ ಅಂದ್ರೆ ಆಪ್ಷನ್ ಎ ನೋಡಿ, 2003ರಲ್ಲಿ ಇದನ್ನು ಜಾರಿಗೆ ತರಲಾಗಿದೆ. ಇಲ್ಲಿ ನೋಡಿ, ಕೆಳಗಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಪ್ರಾರಂಭಿಸಿದ ವರ್ಷವನ್ನು ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಅವು ಯಾವಾಗ ಪ್ರಾರಂಭಗೊಂಡಿದ್ದಾವೆ ಅಂತ ಹೊಂದಿಸಿ ಬರೆಸಿದಾಗ ನೋಡಿ, ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ. ಸೊ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಯಾವಾಗ ಪ್ರಾರಂಭಗೊಂಡಿದೆ ಅಂದರೆ 2014ರಲ್ಲಿ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಪ್ರಾರಂಭಗೊಂಡಿದೆ. ಇನ್ನು ಪ್ರಧಾನಮಂತ್ರಿ ಜೀವ ಜ್ಯೋತಿ ವಿಮಾ ಯೋಜನೆ ಯಾವಾಗಪ್ಪ ಅಂತಂದರೆ ಇದು 2015ರಲ್ಲಿ
2015ರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಇನ್ನು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಯಾವಾಗ ಅಂತಂದರೆ 2018ರಲ್ಲಿ ಪ್ರಾರಂಭಿಸಲಾಗಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಯಾವಾಗಪ್ಪ ಅಂದರೆ 2016ರಲ್ಲಿ. ಸೊ ಇಲ್ಲಿ ಸರಿ ಹೊಂದತಕ್ಕಂಥದ್ದು ನೋಡಿ 3, 4, 1, 2 ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ಯಾವುದನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಸರಿ ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2. ಸೊ ರಂಗರಾಜನ್ ಸಮಿತಿ. ಸೊ ಈ ರಂಗರಾಜನ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅಂದರೆ ಇದು ಸಂಬಂಧಿಸು ಬಡತನದ ಅಂದಾಜಿಗಾಗಿ. ಸೊ ಇದನ್ನು ಬಡತನವನ್ನು ಅಂದಾಜು ಮಾಡಲಿಕ್ಕೆ ರಂಗರಾಜನ್ ಸಮಿತಿಯನ್ನು ನೇಮಿಸಲಾಗಿತ್ತು. ಇನ್ನು ನರಸಿಂಹನ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇದು ನರಸಿಂಹನ್ ಸಮಿತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಣಕಾಸು ವಲಯದ ಸುಧಾರಣೆಗಳಿಗಾಗಿ ನರಸಿಂಹನ್ ಸಮಿತಿ ಸಂಬಂಧಪಟ್ಟಿದೆ. ವಿಜಯ್ ಕೇಳ್ಕರ್ ಸಮಿತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ PPP ಮಾದರಿಗಳು PPP ಮಾದರಿಗಳ ಸಲುವಾಗಿ ಈ ಒಂದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಸಲುವಾಗಿ ಈ ಒಂದು ವಿಜಯ್ ಕೇಳ್ಕರ್ ಸಮಿತಿ ಸಂಬಂಧಪಟ್ಟಿದೆ. ಇನ್ನು ಮಲ್ಹೋತ್ರಾ ಸಮಿತಿ ವಿಮಾ ಸುಧಾರಣೆಗಳು ಇನ್ಶೂರೆನ್ಸ್ ಅಂತ ಏನು ಕರಿತೀವಲ್ಲ ಅದಕ್ಕೆ ಮಲ್ಹೋತ್ರಾ ಸಮಿತಿ ಸಂಬಂಧಪಟ್ಟಿದೆ. ಸೊ ಇಲ್ಲಿ ಸರಿ ಆಗ್ತಕ್ಕಂಥದ್ದು 3, 4, 1, 2 ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. 3, 4, 1, 2. ನೆಕ್ಸ್ಟ್ ಟ್ರಿಪಲ್ ಪಾಯಿಂಟ್ನಲ್ಲಿ ಏನು ಅಂತ ಕೇಳಿದ್ದಾರೆ. ಸೊ ಟ್ರಿಪಲ್ ಪಾಯಿಂಟ್ ಅಂತ ಅಂದರೆ ಏನಪ್ಪ ಅಂತಂದರೆ ಇದು ತಾಪಮಾನ ಮತ್ತು ಒತ್ತಡ ಎರಡನ್ನೂ ನಿಗದಿಪಡಿಸಲಾಗಿರುತ್ತದೆ. ಟ್ರಿಪಲ್ ಪಾಯಿಂಟ್ನಲ್ಲಿ ತಾಪಮಾನ ಮತ್ತು ಒತ್ತಡ ಎರಡೂಗಳನ್ನ ನಿಗದಿಪಡಿಸಲಾಗಿರುತ್ತದೆ. ನೆನ್ಪಿಟ್ಕೊಂಡಿರೋ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಇಲ್ಲಿ ನೋಡಿ ಸ್ವಲ್ಪ ಲೆಂದಿ ಕ್ವಶನ್ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಕ್ಯಾಬಿನೆಟ್ ಮಿಷನ್ ಯೋಜನೆಯ ಮುಖ್ಯ ಶಿಫಾರಸುಗಳಾಗಿವೆ ಅಂತ ಕೇಳಿದರು. ಸೊ ಕ್ಯಾಬಿನೆಟ್ ಮಿಷನ್ನ ಮುಖ್ಯ ಶಿಫಾರಸುಗಳು ಮೊದಲನೇದು ನೋಡೋಣ ಏನು ಹೇಳುತ್ತೆ ಅಂತ. ಇದು ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳು ಮತ್ತು ಭಾರತೀಯ ರಾಜ್ಯಗಳನ್ನು ಒಳಗೊಂಡ ಫೆಡರಲ್ ಒಕ್ಕೂಟದ ರಚನೆಯನ್ನು ಪ್ರಸ್ತಾಪಿಸಿತು ಅನ್ನೋದು ಸರಿಯಾಗಿದೆ. ಯಾಕಪ್ಪ ಅಂತಂದ್ರೆ ಕ್ಯಾಬಿನೆಟ್ ಮಿಷನ್ನಲ್ಲಿ ಈ ಒಂದು ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳು ಮತ್ತು ಭಾರತೀಯ ರಾಜ್ಯಗಳನ್ನು ಒಳಗೊಂಡ ಫೆಡರಲ್ ಒಕ್ಕೂಟದ ರಚನೆಯನ್ನು ಪ್ರಾರಂಭಿಸಲಾಯಿತು ಅಥವಾ ಪ್ರಸ್ತಾಪಿಸಲಾಯಿತು. ಮತ್ತು ಎರಡನೇದು ಏನು ಹೇಳುತ್ತೆ, ಇದು ಭಾರತ ಸಂವಿಧಾನವನ್ನು ರೂಪಿಸಲು ಸಂವಿಧಾನ ಸಭೆಯನ್ನು ಸ್ಥಾಪಿಸಲು ಸಲಹೆಯನ್ನು ನೀಡಿತು. ಇದು ಕೂಡ ಸರಿಯಾಗಿದೆ. ಇನ್ನು ಮೂರನೇದು ಏನು ಹೇಳುತ್ತೆ, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಒಳಗೊಂಡ ಮಧ್ಯಂತರ ಸರ್ಕಾರವನ್ನು ಸ್ಥಾಪಿಸುವುದು ಇದರ ಒಂದು ಉದ್ದೇಶವಾಗಿತ್ತು. ಇದು ಕೂಡ ಸರಿ. 1, 2, 3 ಸರಿಯಾಗಿದೆ. ಇನ್ನು ನಾಲ್ಕನೇದು ಪ್ರತ್ಯೇಕ ಮುಸ್ಲಿಂ ರಾಜ್ಯದ ಬೇಡಿಕೆಯನ್ನು ಒಪ್ಪಿಕೊಂಡಿತ್ತು. ಇದು ತಪ್ಪು. ಯಾಕಪ್ಪ ಅಂತಂದರೆ ಕ್ಯಾಬಿನೆಟ್ ಸಮಿತಿ ಪ್ರತ್ಯೇಕ ಮುಸ್ಲಿಂ ರಾಜ್ಯದ ಬೇಡಿಕೆಯನ್ನು ಒಪ್ಪಿಕೊಂಡಿರಲಿಲ್ಲ. ನೆನ್ಪಿಟ್ಕೊಂಡಿರಿ. ಯಾಕಪ್ಪ ಅಂತಂದರೆ ಮುಸ್ಲಿಮರು ಅವಾಗ ತುಂಬ ದಂಗೆ ಗೆದ್ದಿದ್ರು ಮತ್ತು ಅವರು ಪ್ರತ್ಯೇಕ ರಾಜ್ಯ ಬೇಕೇ ಬೇಕು ಅಂತ ಹೇಳ್ತಾ ಇದ್ರು. ಬಟ್ ಅದನ್ನು ಒಪ್ಪಿಕೊಂಡಿರಲಿಲ್ಲ ಅದು. ನೆಕ್ಸ್ಟ್ ಇಲ್ಲಿ 1, 2, 3 ಸರಿಯಾಗಿದ್ದಾವ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಪೇಪರ್ ಇದೇ ಟೈಪ್ ಬರುತ್ತೆ. ಮತ್ತು ಸೊ ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ಘೋಷಣೆ ಪರಿಣಾಮಗಳು ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದು ನೋಡೋಣ, ರಾಜ್ಯ ವಿಧಾನಸಭೆ ವಿಸರ್ಜನೆ. ಇದು ಅಲ್ಲ. ಇದು ಆಪ್ಷನ್ ಎ ಸರಿಯಾಗುತ್ತೆ. ಯಾಕಪ್ಪ ಅಂತಂದರೆ ವಿಧಾನಸಭೆ ವಿಸರ್ಜನೆ ಆಗಂಗಿಲ್ಲ ರಾಷ್ಟ್ರಪತಿ ಆಳ್ವಿಕೆ ಬಿದ್ದಾದ ಮೇಲೂ ಕೆಲವೊಂದಿಷ್ಟು ಷರತ್ತುಗಳ ಮೇಲೆಗೆ. ಇನ್ನು ರಾಜ್ಯದಲ್ಲಿ ಮಂತ್ರಿಮಂಡಳಿಯನ್ನು ತೆಗೆದುಹಾಕುವುದು. ರಾಜ್ಯದಲ್ಲಿ ಮಂತ್ರಿಮಂಡಳಿಯನ್ನು ತೆಗೆದು ಹಾಕಲಾಗುತ್ತದೆ. ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಮಂತ್ರಿಮಂಡಳಿ ವಜಾ ಆಗುತ್ತೆ, ಬಟ್ ವಿಧಾನಸಭೆ ವಿಸರ್ಜನೆ ಆಗಂಗಿಲ್ಲ. ಇನ್ನು ಸ್ಥಳೀಯ ಸ್ವಯಂ ಸರ್ಕಾರದ ವಿಸರ್ಜನೆ ಕೂಡ ಆಗಂಗಿಲ್ಲ. ಸ್ಥಳೀಯ ಸ್ವಯಂ ಸರ್ಕಾರದ ವಿಸರ್ಜನೆ ಆಗಂಗಿಲ್ಲ. ಇನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯ ಆಡಳಿತವನ್ನು ಸ್ವಾಧೀನಪಡಿಸಿಕೊಳ್ಳುವುದು ಇದರ ಒಂದು ಮುಖ್ಯವಾಗಿತ್ತೆ. ಅದು ಕೂಡ ಸರಿ. 1 ಮತ್ತು 3 ತಪ್ಪು. ಇಲ್ಲಿ 2 ಮತ್ತು 3, 2 ಮತ್ತು 4 ಸರಿಯಾಗಿದ್ದಾವೆ. ಸೊ ಇಲ್ಲಿ ಸರಿ ಅಂತಕ್ಕಂಥದ್ದು 1 ಮತ್ತು 3 ಆನ್ಸರ್ ಸರಿಯಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇದೆ ಅನ್ಕೊಂತೀನಿ, ಅಡ್ಜಸ್ಟ್ ಮಾಡಿಕೊಡ್ರಿ. ಇನ್ನು ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ 73ನೇ ಸಂವಿಧಾನಿಕ ತಿದ್ದುಪಡಿಯ ಪ್ರಮುಖ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಸೊ 73ನೇ ಸಂವಿಧಾನಿಕ ತಿದ್ದುಪಡಿಯ ಪ್ರಮುಖ ಲಕ್ಷಣಗಳು ಯಾವುವು ಅಂತ ಅಂದರೆ ಇಲ್ಲಿ ನೋಡಿ, ಎಲ್ಲ ಹಂತಗಳಲ್ಲಿ ಸದಸ್ಯರ ನೇರ ಚುನಾವಣೆ. ಎಲ್ಲ ಹಂತದಲ್ಲಿ ಸದಸ್ಯರ ನೇರ ಚುನಾವಣೆ ಆಗುತ್ತೆ. ಇದು ಸರಿಯಾಗಿದೆ. ಮತ್ತು ಚುನಾವಣೆಯನ್ನು ನಡೆಸುವ ಕಡ್ಡಾಯ ನಿಬಂಧನೆ. ಇದು ಕೂಡ ಸರಿಯಾಗಿದೆ. ಯಾಕಪ್ಪ ಚುನಾವಣೆಗಳನ್ನು ನಡೆಸಬೇಕಂತಂದರೆ ಕಡ್ಡಾಯವಾದ ನಿಬಂಧನೆ ಇದೆ. ಇದು ಕೂಡ ಸರಿ. ಮತ್ತು ಗ್ರಾಮ ಮಟ್ಟದಲ್ಲಿ ಅಧ್ಯಕ್ಷರ ಚುನಾವಣೆ. ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ಯಾವುದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೀತೈತೆ 2.5 ವರ್ಷಕ್ಕೊಮ್ಮೆ. ನೆನ್ಪಿಟ್ಕೊಂಡ್ರಿ, ಗ್ರಾಮ ಸಭಾ ಅಧ್ಯಕ್ಷರ ಚುನಾವಣೆ 2.5 ವರ್ಷ. ಒಬ್ಬರು ನಾಮಿನೇಟ್ ಆದರೆ 2.5 ವರ್ಷ ಅಷ್ಟೇ ಇರ್ತಾರೆ. ಇನ್ನು 2.5 ವರ್ಷ ಮತ್ತೆ ಎಲೆಕ್ಷನ್ ಅಂದರೆ ಸದಸ್ಯರೇ ನೇಮಕಾತಿ ಮಾಡ್ತಾರೆ. ಸದಸ್ಯರೇ ಓಟ್ ಹಾಕಿ ಯಾರು ಈ ಸಲ ಅಧ್ಯಕ್ಷರಾಗಬೇಕಂತ ಡಿಸೈಡ್ ಮಾಡ್ತಾರೆ. ಸೊ ಇನ್ನು ಕೊನೆಯದಾಗಿ ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರ ಪರೋಕ್ಷ ಚುನಾವಣೆ. ಇದು ತಪ್ಪು. 4ನೇ ತಪ್ಪಾಗುತ್ತೆ. 1, 2, 3 ಮಾತ್ರ ಇಲ್ಲಿ ಸರಿಯಾಗಿದ್ದಾವೆ.
ಇಲ್ಲಿ ಸರಿ ಅಂತಕ್ಕಂಥ 1 2 3 ಅಂದರೆ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಒಬ್ಬ ವ್ಯಕ್ತಿ ಒಂದು ಮತ ಪರಿಕಲ್ಪನೆಯನ್ನು ಪ್ರಸ್ತಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಒಬ್ಬ ವ್ಯಕ್ತಿ ಒಂದು ಮತ ಅನ್ನುವಂಥ ಪರಿಕಲ್ಪನೆಯ ಪ್ರತಿಪಾದಕರು ಯಾರಪ್ಪ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆನ್ಪಿಟ್ಕೊಂಡಿರಿ. ಯಾಕಪ್ಪ ಅಂತಂದರೆ 1 ನೇಷನ್ 1 ಎಲೆಕ್ಷನ್ ಅಂತ ಇವಾಗ ಸುದ್ದಿಯಲ್ಲಿದೆ. ಸೊ ಅದಕ್ಕೋಸ್ಕರ ಈ ಟೈಪು ರಿಲೇಟೆಡ್ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಗ್ರಾಮರ್ ಆಫ್ ದಿ ಪಾಲಿಟಿಕ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಗ್ರಾಮರ್ ಆಫ್ ದಿ ಪಾಲಿಟಿಕ್ಸ್ ಅನ್ನುವಂಥ ಪುಸ್ತಕದ ಲೇಖಕರು HJ ಲಾಸ್ಕಿ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಸ್ವಲ್ಪ ಲೆಂದಿ ಇದೆ, ನಿಮ್ಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಅಡಚಣೆಯಿಂದ ಪ್ರತಿ ರಾಜ್ಯವನ್ನು ರಕ್ಷಿಸುವುದು ಒಕ್ಕೂಟದ ಕರ್ತವ್ಯವಾಗಿದೆ ಮತ್ತು ಈ ಸಂವಿಧಾನದ ನಿಬಂಧನೆಗಳಿಗೆ ಅನುಸಾರವಾಗಿ ಪ್ರತಿ ರಾಜ್ಯ ಸರ್ಕಾರವನ್ನು ನಡೆಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಯಾವುದರ ಮೂಲಕ ಅಂತ ಕೇಳಿದ್ದಾರೆ. ಸೊ ಭಾರತೀಯ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ಮೇಲಿನ ಹೇಳಿಕೆಯೊಂದಿಗೆ ವ್ಯವಹರಿಸುತ್ತವೆ ಅಂತ ಕೇಳಿದ್ದಾರೆ. ಸೊ ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಅಡಚಣೆಗಳಿಂದ ಪ್ರತಿ ರಾಜ್ಯವನ್ನು ರಕ್ಷಿಸಬೇಕು ಅಂತ ಒಕ್ಕೂಟದ ಕರ್ತವ್ಯ ಆಗಿರುತ್ತದೆ ಅಂತ ಯಾವ ವಿಧಿಯಲ್ಲಿ ಹೇಳಲಾಗುತ್ತದೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಡಿ ನೋಡಿ, 355ನೇ ವಿಧಿಯಲ್ಲಿ ಇದರ ಬಗ್ಗೆ ಹೇಳಲಾಗಿದೆ. ನೆಕ್ಸ್ಟ್, ನೋಂದಾಯಿತ ಮತದಾರನ ಹೆಸರಿನಲ್ಲಿ ಬೇರೆಯವರು ಮೊದಲೇ ಮತ ಚಲಾಯಿಸಿದ್ದರೆ ಇದನ್ನು ನೋಂದಾಯಿತ ಮತದಾನ ಪ್ರಶ್ನಿಸಿ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಸಾಕ್ಷಿ ನೀಡಿದರೆ ಅವನಿಗೆ ಸಿಗುವ ಮತದಾನದ ಅವಕಾಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಇರ್ತಾನೆ, ನೀವೇ ಅನ್ಕೊಡ್ರಿ, ನಿಮ್ಮ ಬದಲಿಗೆ ಯಾರೋ ವೋಟ್ ಹಾಕಿಬಿಟ್ಟಿದ್ದಾರೆ ಆಲ್ರೆಡಿ ಮಿಸ್ ಆಗಿ, ಏನಪ್ಪ ಅಂದ್ರೆ ಮಿಸ್ ಆಗಿ ಅಥವಾ ಏನೋ ಒಂದು ಮಾಲ್ ಫಂಕ್ಷನ್ ಆಗಿ ವೋಟ್ ಹಾಕಿದ್ದಾರೆ. ಸೊ ನೀವು ವೋಟ್ ಹಾಕಕ್ಕೆ ಹೋಗ್ತೀರಿ, ನಿಮ್ಗೆ ಏನು ಸಿಗುತ್ತೆ, ನಿಮಗೆ ಆಲ್ರೆಡಿ ನೀವು ವೋಟ್ ಹಾಕಿದರೆ ನಿಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿದಾಗ ನೀವು ಕೇಸ್ ಮಾಡ್ಬೋದು. ಅದರ ಮೇಲೆ ಕೇಸ್ ಮಾಡಿದಾಗ ನಿಮಗೆ ಸಪ್ರೇಟ್ ಒಂದು ಮತ ಚಲಾಯಿಸೋಕ್ಕೆ ಹಕ್ಕು ಕೊಡ್ತಾರೆ. ಸೊ ಆ ಹಕ್ಕಿಗೆ ಏನಂತ ಕರೀತಾರೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ಟೆಂಡರ್ಡ್ ಮತ ಅಂತ ಕರೀತಾರೆ, ಟೆಂಡರ್ಡ್ ವೋಟ್ ಅಂತ ಕರಿತೀವಿ. ಸೊ ಅದನ್ನು ನಿಮಗೆ ನೀಡಲಾಗುತ್ತದೆ, ಟೆಂಡರ್ಡ್ ವೋಟ್. ನೆಕ್ಸ್ಟ್, ಭಾರತದ ಯಾವ ರಾಜ್ಯವು ಪಂಚಾಯತ್ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ವಾಪಸ್ ಕರೆಸಿಕೊಳ್ಳುವ ಹಕ್ಕನ್ನು ಜಾರಿಗೆ ತಂದಿದೆ ಅಂತ ಕೇಳಿದ್ದಾರೆ. ಸೊ ಯಾವ ರಾಜ್ಯವು ಪಂಚಾಯತ್ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ವಾಪಸ್ ಕರೆಸಿಕೊಳ್ಳುವ ಹಕ್ಕನ್ನು ಜಾರಿಗೆ ತಂದಿದೆ ಅಂತಂದರೆ ತಂದಿತ್ತು ಅಂತ ಅಂದರೆ ಇದು ಉತ್ತರ ಪ್ರದೇಶ ರಾಜ್ಯವಾಗಿದೆ. ನೆಕ್ಸ್ಟ್, ಕ್ಷೇತ್ರ ಮಟ್ಟದ ಚುನಾವಣಾ ಪ್ರಕ್ರಿಯೆಯಲ್ಲಿ ದಕ್ಷ ಮತ್ತು ಪರಿಣಾಮಕಾರಿ ನಿರ್ವಹಣಾ ಮೇಲ್ವಿಚಾರಣೆ ಮಾಡಲು ಜಾಗೃತಿ ವೀಕ್ಷಕರನ್ನ ಯಾವಾಗ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ವಿಜಿಲೆನ್ಸ್ ಕಮಿಷನರ್ ಅಂತ ಕರಿತೀವಿ. ಸೊ ಕ್ಷೇತ್ರ ಚುನಾವಣಾ ಪ್ರಕ್ರಿಯೆಯಲ್ಲಿ ದಕ್ಷ ಮತ್ತು ಪರಿಣಾಮಕಾರಿ ನಿರ್ವಹಣಾ ಮೇಲ್ವಿಚಾರಣೆಯನ್ನು ಮಾಡುವ ಜಾಗೃತಿ ವೀಕ್ಷಕರನ್ನ ಪರಿಚಯಿಸಿದ್ದು ಯಾವಾಗಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, 16ನೇ ಲೋಕಸಭಾ ಚುನಾವಣೆ 2014ರಲ್ಲಿ ಈ ಒಂದು ವಿಜಿಲೆನ್ಸ್ ಕಮಿಷನನ್ನು ಪ್ರಾರಂಭಿಸಲಾಗಿದೆ. ನೆನ್ಪಿಟ್ಕೊಂಡು. ಸೊ ಇಲ್ಲಿ ಏನು ಕೇಳಿದ್ದಾರೆ ನೋಡಿ, 368ನೇ ವಿಧಿಯು ಸಂವಿಧಾನದ ಯಾವುದೇ ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಸಂವಿಧಾನಕ್ಕೆ ಮಾಡಿದ ಬದಲಾವಣೆಗಳು ಈ ಕೆಳಗಿನ ತಿದ್ದುಪಡಿಯನ್ನು ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ 368ನೇ ವಿಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಿದ್ದುಪಡಿಗಳು, ಒಂದನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? 9ನೇ ಸ್ಕೆಡ್ಯೂಲನ್ನು ಸೇರಿಸಲಾಯಿತು. 9ನೇ ಸ್ಕೆಡ್ಯೂಲನ್ನು ಸೇರಿಸಿದ್ದು 1ನೇ ತಿದ್ದುಪಡಿಯಾಗಿದೆ. ಇನ್ನು 24ನೇ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ನೀಡಿದೆ. ಯಾವುದು? 24ನೇ ತಿದ್ದುಪಡಿ. ಇನ್ನು 52ನೇ ತಿದ್ದುಪಡಿ ಏನು ಮಾಡುತ್ತೆ ಅಂತಂದರೆ ಪಕ್ಷದ ಟಿಕೆಟ್ನಲ್ಲಿ ಆಯ್ಕೆಯಾದ ಸದಸ್ಯರ ಇತರ ಪಕ್ಷಕ್ಕೆ ಪಕ್ಷಾಂತರವನ್ನು ಕಾನೂನು ಬಾಹಿರಗೊಳಿಸಲಾಗಿದೆ. ಇದು 22ನೇ ತಿದ್ದುಪಡಿ 52ನೇ ತಿದ್ದುಪಡಿಯಾಗಿದೆ. ಇನ್ನು 61ನೇ ತಿದ್ದುಪಡಿ ನೋಡಿ, ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ಒಂದು ತಿದ್ದುಪಡಿಯಾಗಿದೆ. ಸೊ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. ಸೊ ಸರಿ ಅಂತಕ್ಕಂಥದ್ದು CDAB ಎಲ್ಲಿದೆ? BDCA ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗಿನವುಗಳನ್ನ ಹೊಂದಿಸಿರಿ ಅಂತ ಕೇಳಿದರೆ ಸೊ ಮೊದಲನೇ ಅನುಸೂಚಿ ಏನು ಹೇಳುತ್ತೆ ಅಂತ ಅಂದರೆ ಇದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ಪ್ರಾಂತ್ಯಗಳ ಪಟ್ಟಿಯನ್ನು ಒಳಗೊಂಡಿದೆ. ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ. ಮೊದಲನೇ ಅನುಸೂಚಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ಪ್ರಾಂತ್ಯಗಳ ಪಟ್ಟಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಮೊದಲನೇ ಅನುಸೂಚಿಯಾಗಿದೆ. ಇನ್ನು ಮೂರನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಪ್ರಮಾಣ ವಚನಗಳು ಅಥವಾ ಪ್ರತಿಜ್ಞಾ ವಚನಗಳ ನಮೂನೆಗಳು. ಇದು ಯಾವುದು? ಮೂರನೇ ಅನುಸೂಚಿ ಸಂಬಂಧಪಟ್ಟಿದೆ, ಥರ್ಡ್. ಇದು ಫಸ್ಟ್. ಇನ್ನು 7ನೇ ಅನುಸೂಚಿ, 7th ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇದು ಒಕ್ಕೂಟ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳನ್ನು ಒಳಗೊಂಡಿದೆ. ಇದು 3ನೇದು. 7ನೇದು 7th.
ಇನ್ನು ಎಂಟನೇ ಅನುಸೂಚಿ ಯಾವುದಕ್ಕೆ ಅಂದರೆ ಮಾನ್ಯತೆ ಪಡೆದ ಭಾಷೆಗಳ ಪಟ್ಟಿಯನ್ನು ಒಳಗೊಂಡಿದೆ, ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಸೊ ಇದು 8ನೇ ಅನುಸೂಚಿ. ಸರಿ ಹೊಂದತಕ್ಕಂಥದ್ದು ಯಾವುದು ನೋಡಿ, CDAB ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಸೊ ಇಲ್ಲಿ ಹೆಂಗೆ ಕೇಳ್ತಾರೆ ನೋಡಿ, ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಿ ಕಾರ್ನರ್ ಸ್ಟೋನ್ ಆಫ್ ಅ ನೇಷನ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ದಿ ಕಾರ್ನರ್ ಸ್ಟೋನ್ ಆಫ್ ದ ನೇಷನ್ ಅಂತ ಬುಕ್ಕನ್ನು ಬರೆದವರು ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನೋಡಿ, ಗ್ರ್ಯಾನ್ವಿಲ್ಲೆ ಆಸ್ಟಿನ್ ರವರು ಈ ಒಂದು ಬುಕ್ಕನ್ನು ಬರೆದವರಾಗಿದ್ದಾರೆ. ನೆಕ್ಸ್ಟ್, ಎಲ್ಲ ಆಮ್ಲಗಳಿಗೆ ಸಾಮಾನ್ಯವಾದಂತಹ ಅಂಶ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಎಲ್ಲ ಆಮ್ಲಗಳಿಗೆ ಸಾಮಾನ್ಯವಾದ ಅಂಶ ಜಲಜನಕವಾಗಿರುತ್ತೆ, ಹೈಡ್ರೋಜನ್. ನೆಕ್ಸ್ಟ್, ಈ ಕೆಳಕಂಡ ಯಾವ ಅಂಶದ ಮೇಲೆ ಗೋಲಾಕಾರದ ಕನ್ನಡಿಯ ನಾಭಿ ದೂರ ಅವಲಂಬಿತವಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಏನು, ವಕ್ರತೆಯ ತ್ರಿಜ್ಯದ ಮೇಲೆ ಈ ಒಂದು ಗೋಲಾಕಾರದ ಕನ್ನಡಿಯ ನಾಭಿ ದೂರವು ಅವಲಂಬಿತವಾಗಿರುತ್ತದೆ. ನೆಕ್ಸ್ಟ್, ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ನೆಲೆಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೆಲೆಗೊಂಡಿರುವುದು ಇಲ್ಲಿ ಸರಿಯಾದಂಥ ಉತ್ತರವಾಗುವುದು ಆಪ್ಷನ್ ನೋಡಿ, ಬರೆಯಲಿ ಉತ್ತರ ಪ್ರದೇಶದಲ್ಲಿ ಇದು ಕಂಡು ಬರುತ್ತೆ, ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನೆಕ್ಸ್ಟ್, ನಮ್ಮ ಚರ್ಮದ ತೇವಾಂಶ ಕಾಪಾಡಲು ಮತ್ತು ಅದನ್ನು ರಕ್ಷಿಸಲು ನಮ್ಮ ಚರ್ಮವು ಶ್ರಮಿಸುವ ಚಿಟ್ಟಾದ ಅಂಶ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮ್ಮ ಚರ್ಮದ ತೇವಾಂಶ ಕಾಪಾಡುವ ಸಲುವಾಗಿ ಆಯಿಲಿಶ್ ಆಗಿ ಬರುತ್ತಲ್ಲ, ಅದು ಏನು ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಸೀಬಮ್ ಅಂತ ಕರೀತಾರೆ, ಸೀಬಮ್. ನೆಕ್ಸ್ಟ್, ಸರ್ಕ್ಯುಡಿಯನ್ ರಿದಮ್ ಎಂಬ ಜೈವಿಕ ಗಡಿಯಾರ ನಮ್ಮ ದೇಹದಲ್ಲಿ ಹಗಲು ರಾತ್ರಿ ವ್ಯತ್ಯಾಸಕ್ಕನುಗುಣವಾಗಿ ನಮ್ಮ ದೇಹದ ಕೆಲಸ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಇದಕ್ಕೆ ಕಾರಣವಾದ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ. ಸೊ ಸರ್ಕ್ಯುಡಿಯನ್ ರಿದಮ್ಗೆ ಕಾರಣವಾದಂತಹ ಗ್ರಂಥಿ ಯಾವುದು ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ಪೀನಿಯಲ್ ಗ್ಲ್ಯಾಂಡ್ ಅಥವಾ ಪೀನಿಯಲ್ ಗ್ರಂಥಿ ಇದಕ್ಕೆ ಸಂಬಂಧಿಸಿದ ಗ್ರಂಥಿಯಾಗಿದೆ. ನೆಕ್ಸ್ಟ್, ನಮ್ಮ ಕೂದಲು, ಉಗುರು ಮತ್ತು ಪ್ರಾಣಿಗಳ ಗೊರಸಿನಲ್ಲಿರುವ ಮುಖ್ಯವಾದ ಪ್ರೋಟೀನ್ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇದೆಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ, ಕೆರಾಟಿನ್. ಕೂದಲು ಮತ್ತು ಉಗುರಿನಲ್ಲಿ ಕಂಡು ಬರ್ತಕ್ಕಂಥ ಮುಖ್ಯವಾದ ಅಂಶ ಯಾವುದಂದರೆ ಕೆರಾಟಿನ್ ಆಗಿರುತ್ತದೆ. ನೆಕ್ಸ್ಟ್, ಟೊಮ್ಯಾಟೊ ಹಣ್ಣಿನ ಕೆಂಪು ಬಣ್ಣಕ್ಕೆ ಕಾರಣವಾದ ವರ್ಣದ್ರವ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಲೈಕೋಪಿನ್. ಈ ಒಂದು ಟೊಮ್ಯಾಟೊ ಹಣ್ಣಿನ ಕೆಂಪು ವರ್ಣಕ್ಕೆ ಕಾರಣವಾದಂತಹ ವರ್ಣದ್ರವ್ಯವಾಗಿದೆ. ಇನ್ನು ನೆಕ್ಸ್ಟ್, ಇಲ್ಲಿ ನೋಡಿ, ಇದು ಮೆಂಟಲ್ ಅಬಿಲಿಟಿ ಕ್ವಶನ್ ಇದೆ, ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್, ಶ್ರೀಗಂಧದ ಮರದ ಎಣ್ಣೆಯಲ್ಲಿ ಡ್ಯಾಶ್ ಇರುವಿಕೆಯಿಂದಾಗಿ ಪರಿಮಳವನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಶ್ರೀಗಂಧದ ಮರದ ಎಣ್ಣೆಯಲ್ಲಿ ಏನಿರುವುದರಿಂದ ಪರಿಮಳ ಬರುತ್ತೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಟಿರ್ಪಿನ್ಸ್ ಅನ್ನುವಂಥ ಒಂದು ಅಂಶ ಇರುವ ಕಾರಣ ಶ್ರೀಗಂಧದ ಮರದ ಎಣ್ಣೆ ಗಂಧಭರಿತವಾಗಿ ಸ್ಮೆಲ್ ಆಗುತ್ತೆ, ಚಲೋ ಸ್ಮೆಲ್ ಬರುತ್ತೆ. ಇಲ್ಲಿ ನೋಡಿ, ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಗಳು ರಾಜ್ಯದಲ್ಲಿ ಅತ್ಯಂತ ಕಡಿಮೆ ತಲಾ ಆದಾಯವನ್ನು ಹೊಂದಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥವು ಆಪ್ಷನ್ ನೋಡಿ, ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ ಮತ್ತು ಯಾದಗಿರಿ ಜಿಲ್ಲೆಗಳು ಈ ಒಂದು ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರತಕ್ಕಂಥ ಜಿಲ್ಲೆಗಳಾಗಿವೆ. ನೆಕ್ಸ್ಟ್, ಇಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಪ್ರತಿಪಾದನೆ ಏನು ಹೇಳುತ್ತೆ ನೋಡಿ, ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಿಂದ ಎತ್ತರವಾಗಿವೆ. ಇದು ಏನಪ್ಪ ಅಂತಂದರೆ ತಪ್ಪು. ಯಾಕಪ್ಪ ಅಂತಂದರೆ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಂದ ಎತ್ತರವಾಗಿಲ್ಲ, ಪಶ್ಚಿಮ ಘಟ್ಟಗಳೇ ಎತ್ತರವಾಗಿದ್ದಾವೆ. ಪೂರ್ವ ಘಟ್ಟಗಳು ಅವಶೇಷ ಬೆಟ್ಟಗಳು ಅಂತ ಕೂಡ ಕರಿಬೋದು. ಇನ್ನು ನೆಕ್ಸ್ಟ್, ಪೂರ್ವ ಘಟ್ಟಗಳು ಮಹಾನದಿ ಕಣಿವೆಯಿಂದ ದಕ್ಷಿಣದ ನೀಲಗಿರಿವರೆಗೆ ವ್ಯಾಪಿಸಿವೆ. ಸೊ ಸರಿಯಾಗಿದೆ. ಯಾಕಪ್ಪ ಅಂತ ಪೂರ್ವ ಘಟ್ಟಗಳು ಮಹಾನದಿ ಕಣಿವೆಯಿಂದ ದಕ್ಷಿಣದ ನೀಲಗಿರಿವರೆಗೆ ಕಂಡು ಬರ್ತವೆ. ಆರ್ ಸರಿ, ಬಟ್ ಎ ತಪ್ಪು. ಇಲ್ಲಿ ಆಪ್ಷನ್ಗಳಲ್ಲಿ ಸರಿ ಆಗ್ತಕ್ಕಂಥದ್ದು ಆಪ್ಷನ್ ಡಿ ನೋಡಿ, ಎ ಸುಳ್ಳು, ಆರ್ ನಿಜ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಪಟ್ಟಿಯ ಕೆಳಗೆ ನೀಡಿರುವ ಕೋಡ್ಗಳನ್ನು ಸರಿಯಾಗಿ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸೋಲಾರ್ ಪಾರ್ಕ್ ಮತ್ತು ಅವು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಸೊ ಬಾದ್ಲಾ ಸೋಲಾರ್ ಪಾರ್ಕ್ ಕಂಡುಬರುವುದು ಎಲ್ಲಿ ಅಂತಂದ್ರೆ ಇದು ಬಾದ್ಲಾ ಸೋಲಾರ್ ಪಾರ್ಕ್ ಕಂಡುಬರುವುದು ಎಲ್ಲಿ ಅಂತಂದರೆ ರಾಜಸ್ಥಾನದಲ್ಲಿ. ಒಂದನೇದು ರಾಜಸ್ಥಾನ. ಇನ್ನು ಕರ್ನೂಲ್ ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್ ಕಂಡುಬರುವುದು ಎಲ್ಲಿ ಅಂತಂದರೆ ಇದು ಕರ್ನೂಲದ್ದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇನ್ನು ಕಮೂತಿ ಸೌರ ವಿದ್ಯುತ್ ಯೋಜನೆ ಕಂಡುಬರುವುದು ಎಲ್ಲಿಪ್ಪ ಅಂತಂದರೆ ಇದು ತಮಿಳುನಾಡಲ್ಲಿ ಕಂಡುಬರುತ್ತೆ. ಇನ್ನು ರೇವಾ ಅಲ್ಟ್ರಾ ಮೆಗಾ ಸೋಲಾರ್ ಪ್ಲ್ಯಾಂಟ್ ಕಂಡುಬರುವುದು ಎಲ್ಲಿಪ್ಪ ಅಂತಂದರೆ ಇದು ಮಧ್ಯಪ್ರದೇಶದಲ್ಲಿ. ಸೊ ಇಲ್ಲಿ ಸರಿ ಅಂತಕ್ಕಂಥದ್ದು ನೋಡಿ, ಇ ಡಿ ಬಿ ಸಿ
EDBC ಎಲ್ಲಿದೆ? ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1ರಲ್ಲಿ ಗಡಿ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಪಟ್ಟಿ 2ರಲ್ಲಿ ರಾಷ್ಟ್ರಗಳ ನಡುವೆ ಅಂತ ಕೇಳಿದ್ದಾರೆ. ಸೊ ಗಡಿ ಹೆಸರುಗಳು ಯಾವ ರಾಷ್ಟ್ರದ ನಡುವೆ ಬರ್ತವಂತೆ. 17ನೇ ಸಮಾಂತರ ಗಡಿ, 17ನೇ ಸಮಾನಾಂತರ ಗಡಿ ಕಂಡು ಬರುವುದು ಎಲ್ಲಪ್ಪ ಅಂದ್ರೆ ದಕ್ಷಿಣ ವಿಯೆಟ್ನಾಂ ಮತ್ತು ಉತ್ತರ ವಿಯೆಟ್ನಾಂ ನಡುವೆ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ 20ನೇ ಸಮಾನಾಂತರ ಗಡಿ ಕಂಡು ಬರುವುದು ಎಲ್ಲಿ ಅಂತ ಅಂದರೆ ಲಿಬಿಯಾ ಮತ್ತು ಸುಡಾನ್ ದೇಶದ ನಡುವೆ ಕಂಡು ಬರುತ್ತೆ. 31ನೇ ಸಮಾನಾಂತರ ಗಡಿ ಕಂಡು ಬರುವುದು ಎಲ್ಲಿ ಅಂತಂದರೆ ಇರಾನ್ ಮತ್ತು ಇರಾಕ್ ದೇಶಗಳ ನಡುವೆ ಕಂಡು ಬರುತ್ತೆ. 38ನೇ ಸಮಾನಾಂತರ ಗಡಿ ಕಂಡು ಬರುವುದು ಎಲ್ಲಿ ಅಂತಂದರೆ ಇದು ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ನಡುವೆ ಕಂಡು ಬರುತ್ತೆ. ಸೊ ಈ ಒಂದು 17ನೇ 20ನೇ 31ನೇ 38ನೇ ಸಮಾನಾಂತರ ಗಡಿಗಳ ಬಗ್ಗೆ ಕೇಳಿರ್ತಾರೆ ಕ್ವಶನ್ಗಳನ್ನು. ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಗಳು 3 ಆಯಾಮಗಳನ್ನು ಹೊಂದಿರುತ್ತವೆ, ಅವುಗಳೆಂದರೆ ಯಾವುವು ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಗಳು ಹೊಂದಿರತಕ್ಕಂಥ 3 ಆಯಾಮಗಳು ಯಾವುವು ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ಮಧ್ಯಸ್ಥಿಕೆ, ಮಾರ್ಕೆಟೀಕರಣ ಮತ್ತು ನಿಯಂತ್ರಣ ಅನ್ನುವಂಥ 3 ಆಯಾಮಗಳನ್ನು ಈ ಒಂದು ರಾಷ್ಟ್ರೀಯ ಹಣಕಾಸು ವ್ಯವಸ್ಥೆ ಮಸೂದೆಗಳು ಹೊಂದಿರುತ್ತವೆ. ಇಲ್ಲಿ ಹೇಳಿಕೆ ಏನು ಕೊಟ್ಟಿದ್ದಾರೆ, ಹೊಸದಾದ ಬಸಾಲ್ಟಿನ ಚಿಪ್ಪು ಮಧ್ಯ ಅಟ್ಲಾಂಟಿಕ್ ಸಾಗರದ ಉಬ್ಬಿನ 2 ಬದಿಗಳಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಹೊಸದಾದ ಬಸಾಲ್ಟಿನ ಚಿಪ್ಪು ಮಧ್ಯ ಅಟ್ಲಾಂಟಿಕ್ ಸಾಗರದ ಉಬ್ಬಿನ 2 ಬದಿಗಳಲ್ಲಿ ಕಂಡು ಬರುತ್ತದೆ. ಮತ್ತು ಏನಪ್ಪ ಅಂತಂದರೆ ಎರಡನೇದು ಏನು ಕೊಟ್ಟಿದ್ದಾರೆ, ಫಲಕಗಳ ಒಮ್ಮುಖ ಚಲನೆಯು ಮಧ್ಯ ಅಟ್ಲಾಂಟಿಕ್ ಸಾಗರದ ಉಬ್ಬಿನ ಜೊತೆಗೆ ಸಂಬಂಧಿಸುತ್ತದೆ. ತಪ್ಪು. ಯಾಕಪ್ಪ ಅಂದ್ರೆ ಫಲಕಗಳು ಉಬ್ಬಿನ ಒಮ್ಮುಖ ಚಲನೆ ಇಲ್ಲ, ಅಲ್ಲಿ ಫಲಕಗಳು ಹಿಮ್ಮುಖ ಚಲನೆ ಇದಾವೆ, ಅದಕ್ಕೋಸ್ಕರ ವಿಸ್ತಾರವಾಗ್ತಾ ಇದೆ ಅಟ್ಲಾಂಟಿಕ್ ಸಾಗರ, ಅದಕ್ಕೋಸ್ಕರ ಎರಡನೇ ತಪ್ಪಾಗುತ್ತೆ. ಎ ಮಾತ್ರ ಸರಿಯಾಗಿದೆ, 1 ಮಾತ್ರ ಸರಿಯಾಗಿದೆ. ಇಲ್ಲಿ ಆಪ್ಷನ್ಗಳಲ್ಲಿ ನೋಡ್ತಾ ಇದ್ದರೆ ಆಪ್ಷನ್ ಎ ಸರಿಯಾಗಿದೆ ನೋಡಿ, ಎ ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಜ್ವಾಲಾಮುಖಿಗಳಿಂದ ರೂಪಿತವಾದಂತಹ ಅಂತಃಸರಣೀಯ ಸ್ಥಳಾಕೃತಿ ಅಥವಾ ಇಂಟ್ರೂಸಿವ್ ಟೋಪೋಗ್ರಫಿ ವಿವರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಡಿ ನೋಡಿ, ಏನಾದ್ರು ಲ್ಯಾಕೋಲಿತ್ಗಳು, ಸೀಲ್ ಮತ್ತು ಸ್ಟಾಕ್ಗಳು ಇವೆಲ್ಲವುಗಳು ಅಂತಃಸರಣೀಯ ಸ್ಥಳಾಕೃತಿಯ ಒಂದು ಟೋಪೋಲಜಿ ಆಗಿದೆ, ಟೋಪೋಗ್ರಫಿಗಳಾಗಿವೆ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1ರಲ್ಲಿ ರೂಪರೇಖೆಯ ಗುಣಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಸೊ ಪಟ್ಟಿ 2ರಲ್ಲಿ ಸಾಗರದ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಪೋರ್ಟೋರಿಕೋ ಡೀಪ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂದರೆ ಪೋರ್ಟೋರಿಕೋ ಡೀಪ್ ಕಂಡು ಬರೋದು ಎಲ್ಲಿಪ್ಪ ಅಂತಂದರೆ ಪಶ್ಚಿಮ ದ್ವೀಪಗಳಲ್ಲಿ ಕಂಡು ಬರುತ್ತೆ. ಇನ್ನು ಸುಂಡಾ ಟ್ರೆಂಚ್ ಕಂಡು ಬರೋದು ಎಲ್ಲಿಪ್ಪ ಅಂತಂದರೆ ಇದು ಪೂರ್ವ ಹಿಂದೂ ಮಹಾಸಾಗರದಲ್ಲಿ ಸುಂಡಾ ಟ್ರೆಂಚ್ ಕಂಡು ಬರುತ್ತೆ. ರೋಮನ್ ಟ್ರೆಂಚ್ ಕಂಡು ಬರೋದು ಎಲ್ಲಿಪ್ಪ ಅಂತಂದರೆ ಇದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುತ್ತೆ. ಅದೇ ರೀತಿಯಾಗಿ ಟೊಂಗಾ ಟ್ರೆಂಚ್ ಕಂಡು ಬರೋದು ಇಲ್ಲಿ ಇದು ಮಧ್ಯ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುತ್ತೆ. ಸರಿ ಅಂತಕ್ಕಂಥ 1, 4, 3, 2 ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗೆ ನೀಡಲಾಗಿರುವ 2 ಹೇಳಿಕೆಗಳಾಗಿದ್ದು ಒಂದನ್ನು ಪ್ರತಿಪಾದನೆ ಇನ್ನೊಂದನ್ನು ಕಾರಣ ಅಂತ ವರ್ಗೀಕರಿಸಲಾಗಿದೆ. ಇಲ್ಲಿ ಪ್ರತಿಪಾದನೆ ನೋಡಿ, ಸಾಗರದ ಉಷ್ಣತೆಯು 1000 ಮೀಟರ್ ಆಳದಾಚೆಗೂ ಸ್ಥಿರವಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಸಾಗರದ ಉಷ್ಣತೆ ಏನಪ್ಪ ಅಂದರೆ ಕೆಳಗೆ ಹೋದಂತೆ ಸೇಮ್ ಆಗಿರುತ್ತೆ, 1000 ಮೀಟರ್ ಆಗಿರಲಿ. ಉಷ್ಣತೆ ಏನಪ್ಪ ಅಂತಂದರೆ ಸೇಮ್ ಇರುತ್ತೆ. ಯಾಕಪ್ಪ ಅಂತಂದ್ರೆ ನೀರು ಇರುತ್ತಲ್ಲ, ನೀರು ಉಷ್ಣತೆಯನ್ನು ಸಮತೋಲನವಾಗಿ ಹಂಚಿಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಸಮವಾಗಿರುತ್ತೆ. ಇನ್ನು ಸಾಗರದ ಆಳದಲ್ಲಿ ಉಷ್ಣತೆಯ ಉದ್ದುರ ವಿವರಣೆಯು ಸಾಂದ್ರತೆಯಿಂದ ಪ್ರೇರೇಪಿತವಾದ ಚಲನೆಯು ನಿಯಂತ್ರಿಸುತ್ತದೆ. ಇದು ಕೂಡ ಸರಿಯಾಗಿದೆ. ಎ ಮತ್ತು ಆರ್ ಸರಿಯಾಗಿದ್ದಾವೆ. ಎಗೆ ಆರ್ ಸರಿಯಾದ ವಿವರಣೆಯಾಗಿದೆ. ಸೊ ಪಾಸ್ ಮಾಡ್ಕೊಂಡು ಓದ್ಕೊಡ್ರಿ. ನಾನು ಸ್ವಲ್ಪ ಕನ್ನಡದಲ್ಲಿ ವೀಕ್ ಇದ್ದೀನಿ, ಒಪ್ಕೋತೀನಿ. ಬಟ್ ನೀವು ಅದನ್ನು ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊತಿದ್ದೀನಿ. ಎ ಮತ್ತು ಆರ್ ಸರಿಯಾಗಿದ್ದಾವೆ, 2 ಸರಿ. ಮತ್ತು ಎಗೆ ಆರ್ ವಿವರಣೆಯಾಗಿದೆ. ಅಲ್ಲಿ ಆಪ್ಷನ್ ಸರಿ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿದೆ ನೋಡಿ. ನೆಕ್ಸ್ಟ್, ಇವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಮೆಕ್ಕಲು ಮಣ್ಣು ಯಾವ ಬೆಳೆಗೆ ಅತಿಯಾದ ಸೂಕ್ತವಾದ ಮಣ್ಣು ಅಂತ ಗೋಧಿ. ಮೆಕ್ಕಲು ಮಣ್ಣು ಗೋಧಿ ಬೆಳೆಗೆ ಅತಿ ಸೂಕ್ತವಾದ ಮಣ್ಣಾಗಿದೆ. ಇನ್ನು ಕಪ್ಪು ಮಣ್ಣು ಯಾವುದಕ್ಕೆ ಅಂದರೆ ಹತ್ತಿ ಬೆಳೆಗೆ ಅತಿ ಸೂಕ್ತವಾದ ಮಣ್ಣಾಗಿದೆ. ಇನ್ನು ಕಂದು ಮಣ್ಣು ಯಾವುದಕ್ಕೆ ಅಂತ ಅಂದರೆ ಇದು ಟೀಗೆ ಕಂದು ಮಣ್ಣು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಕೆಂಪು ಮಣ್ಣು ಯಾವುದಕ್ಕೆ ಅಂದರೆ ಭತ್ತ ಬೆಳೆಯಲಿಕ್ಕೆ. ಸೊ ಇಲ್ಲಿ ಸರಿ ಆಗ್ತಕ್ಕಂಥದ್ದು 4, 1, 3, 2 4, 1, 3, 2 ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್,
ಹಿಮಾಲಯದಲ್ಲಿರುವ ದಾರಿಯು ಸಂಬಂಧಪಟ್ಟ ರಾಜ್ಯಗಳಿಗೆ ಹಾದು ಹೋಗುವುದನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ದಾರಿಗಳನ್ನು ಬನ್ನಿ. ಬಾರಾಲಾಚಲ ಕಂಡು ಬರೋದು ಎಲ್ಲಿಪ್ಪ ಅಂತಂದ್ರೆ ಇದು ಸಿಕ್ಕಿಂದಲ್ಲಿ ಕಂಡು ಬರುತ್ತೆ. ಸಿಕ್ಕಿಂ ರಾಜ್ಯದಲ್ಲಿ, ಸಿಕ್ಕಿಂ ಅಲ್ಲ, ಹಿಮಾಚಲ ಪ್ರದೇಶದಲ್ಲಿ ಬಾರಾಲಾಚಲ ಕಣಿವೆ ಕಂಡು ಬರುತ್ತೆ. ಇನ್ನು ನಾಥುಲಾ ಕಂಡು ಬರೋದು ಎಲ್ಲಪ್ಪ ಸಿಕ್ಕಿಂ, ನಾಥುಲಾ ಪಾಸ್ ಸಿಕ್ಕಿಂದಲ್ಲಿ ಕಂಡು ಬರುತ್ತೆ. ಜೋಜಿಲಾ ಪಾಸ್ ಕಂಡು ಬರೋದು ಎಲ್ಲಪ್ಪ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಬೊಮ್ಡಿಲಾ ಪಾಸ್ ಕಂಡು ಬರೋದು ಅರುಣಾಚಲ ಪ್ರದೇಶದಲ್ಲಿ. ಸರಿ ಅಂತಕ್ಕಂಥದ್ದು ನೋಡಿ 2, 3, 4, 1 2, 3 ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಆಫ್ರಿಕಾಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ಆಫ್ರಿಕಾಗೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ, ಮೊದಲ ಹೇಳಿಕೆ ಏನು ಹೇಳುತ್ತೆ, ಮುಖ್ಯ ಅಬಿಸಿಯನ್ ಎತ್ತರ ಭೂಮಿಯು ಆಫ್ರಿಕಾದಲ್ಲಿ ಬಸಾಲ್ಟ್ನ ಗಟ್ಟಿ ಪದರದಲ್ಲಿ ರೂಪುಗೊಂಡಿದೆ ಅನ್ನೋದು ಸರಿಯಾಗಿದೆ. ಇನ್ನು ಜಾಂಬೀಜಿಯಾದಲ್ಲಿರುವ ವಿಕ್ಟೋರಿಯಾ ಜಲಪಾತದಲ್ಲಿ ಪ್ರಮುಖ ಜಲಶಕ್ತಿ ಯೋಜನೆ ಇದೆ, ಇದು ಕೂಡ ಸರಿಯಾಗಿದೆ. ಇನ್ನು ದಕ್ಷಿಣ ಆಫ್ರಿಕಾದಲ್ಲಿರುವ ರಸ್ ದಶನ್ ಅತಿ ದೊಡ್ಡ ಶಿಖರವಾಗಿದೆ ಅನ್ನೋದು ತಪ್ಪು. ದಕ್ಷಿಣ ಆಫ್ರಿಕಾದ ಅತಿ ದೊಡ್ಡ ಶಿಖರ ಯಾವುದು ಅಂತ ನೀವು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸಿ ತಪ್ಪು, ಇಲ್ಲಿ ಕಮೆಂಟ್ ಮಾಡಿ ದಕ್ಷಿಣ ಆಫ್ರಿಕಾದ ಅತಿ ದೊಡ್ಡ ಶಿಖರ. ನೆಕ್ಸ್ಟ್, ಹಿರಿಯರ ಪದ್ಧತಿ ವೇ ಆಫ್ ದ ಎಲ್ಡರ್ಸ್ ಯಾವ ವರ್ಗ ವಿಭಾಗದ ಭಾಗವಾಗಿದೆ ಅಂತ ಕೇಳಿದ್ದಾರೆ. ಸೊ ಹಿರಿಯರ ಪದ್ಧತಿ ಆಪ್ಷನ್ ಬಿ ತಿರುವಾಡ ವಿಭಾಗದ ಒಂದು ಭಾಗವಾಗಿದೆ. ನೆಕ್ಸ್ಟ್, ಯಾವ ದೇಶವು ಅಮೆಜಾನ್ ನದಿ ವ್ಯವಸ್ಥೆಯ ಭಾಗವಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಅಮೆಜಾನ್ ನದಿ ವ್ಯವಸ್ಥೆಯ ಭಾಗವಾಗಿಲ್ಲ ಅಂತಂದರೆ ಇದು ಅರ್ಜೆಂಟೀನಾ. ಬೋಲಿವಿಯಾ ಹೌದು, ಬ್ರೆಜಿಲ್ ಹೌದು, ಮತ್ತು ಪೆರು, ಇವು 3 ಬರ್ತವೆ. ಬಟ್ ಅರ್ಜೆಂಟೀನಾದಲ್ಲಿ ಅಮೆಜಾನ್ ನದಿ ವ್ಯವಸ್ಥೆ ಕಂಡು ಬರೋಂಗಿಲ್ಲ. ಜಾಸ್ಮಿನ್ ಕ್ರಾಂತಿಯ ಉದ್ದೇಶ ಏನು ಅಂತ ಕೇಳಿದರು. ಸೊ ಜಾಸ್ಮಿನ್ ಅಂದ ತಕ್ಷಣ ನೀವು ವಾಸನೆಗೆ ಸಂಬಂಧಪಟ್ಟಿದ್ದು ಅಂತ ನೆನ್ಪಿಟ್ಕೊಡ್ರಿ. ಇದು ಏನಪ್ಪ ಅಂದರೆ ಭ್ರಷ್ಟಾಚಾರ, ಬಡತನ ಮತ್ತು ರಾಜಕೀಯ ದಬ್ಬಾಳಿಕೆಯನ್ನು ವಿರೋಧಿಸುವುದಕ್ಕೆ ಜಾಸ್ಮಿನ್ ಕ್ರಾಂತಿಯು ಸಂಬಂಧವನ್ನು ಹೊಂದಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಸರಿಯಾದ ಜೋಡಿಗಳನ್ನು ಹೊಂದಿಸಿ ಬರೆಯಿರಿ. ಸರೋವರಗಳು ಮತ್ತು ನದಿಗಳು ಅವುಗಳ ಗುಣಲಕ್ಷಣಗಳನ್ನು ಹೊಂದಿಸಿ ಬರೆದಾಗ ನೋಡಿ ಏನಾಗುತ್ತೆ, ಅಸಾಲ್ ಅನ್ನುವಂಥ ಸರೋವರ ಗುಣಲಕ್ಷಣ ಎಲ್ಲಿ ಕಂಡು ಬರುತ್ತೆ ಅಂತ ಅಂದರೆ ಇದು ಸಮುದ್ರ ಮಟ್ಟದಿಂದ 150 ಮೀಟರ್ಗಿಂತ ಹೆಚ್ಚು ಕೆಳಗಿದೆ ಅಂದಾಗ ಅಸಾಲ್ ಕಂಡು ಬರುತ್ತೆ. ಅಸಾಲ್ ಸರೋವರ ಇದು ಜಡ್ 1ನೇದಾಗುತ್ತೆ. ಇನ್ನು ವಿಕ್ಟೋರಿಯಾ ಸರೋವರ ಯಾವುದಕ್ಕೆ ಪ್ರಸಿದ್ಧಿ ಅಂತಂದರೆ ಇದು ಪ್ರಪಂಚದ 2ನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ವಿಕ್ಟೋರಿಯಾ ಸರೋವರ ಪ್ರಪಂಚದ 2ನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಇನ್ನು ಜಾಂಬೇಜಿ ಸರೋವರ ಏನಪ್ಪ ಅಂತಂದರೆ ಇದು ಆಫ್ರಿಕಾದಲ್ಲಿರೋ 4ನೇ ಅತಿ ದೊಡ್ಡ ನದಿಯಾಗಿದೆ. ಇದು ಕೂಡ ಸರಿ. ಏನಪ್ಪ ಅಂತಂದರೆ ಸಿಗೆ ಇದು ಸರಿಯಾದ ಹೊಂದಾಣಿಕೆ ಆಗುತ್ತೆ. ಸಿಬಿಲಿ ಅನ್ನೋದು ಲೆಫರ್ಡ್ ನದಿ, ಸಿಬಿಲಿಗೆ ಲೆಫರ್ಡ್ ನದಿ ಅಂತ ಕರೀತಾರೆ. ಇಲ್ಲಿ 4ನೇದು ಸರಿಯಾಗುತ್ತೆ. ಸರಿ ಅಂತಕ್ಕಂಥದ್ದು ZXWY ಅಂತ ಡಿ ಸರಿಯಾಗಿದೆ. ನೆಕ್ಸ್ಟ್, ಇಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಏನು ಹೇಳುತ್ತೆ ನೋಡಿ, ಸೊರ್ಟೋವನ್ನು ಶುಷ್ಕ ಒಳನಾಡು ಅಥವಾ ಅರೆ ಶುಷ್ಕ ಪ್ರದೇಶವೆಂದು ಕರೆಯುತ್ತಾರೆ. ಸೊರ್ಟೋವನ್ನು ಶುಷ್ಕ ಒಳನಾಡು ಮತ್ತು ಅರೆ ಶುಷ್ಕ ಪ್ರದೇಶವನ್ನು ಕರೀತಾರೆ ಅನ್ನೋದು ಸರಿಯಾಗಿದೆ ಸೊರ್ಟೋವಾ ಬಗ್ಗೆ. ಇನ್ನು ಪ್ರಪಂಚದ ಅತ್ಯಂತ ಎತ್ತರವಾದ ಜಲಪಾತ ಜಿಮ್ಮಿ ಏಂಜಲ್ ಫಾಲ್ಸ್ ಕೊಲಂಬಿಯಾದಲ್ಲಿ, ಇದು ತಪ್ಪು. ಪ್ರಪಂಚದ ಎತ್ತರವಾದ ಜಲಪಾತ ಇದಲ್ಲ. ಇನ್ನು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಅಮೆಜಾನ್ ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ನದಿಯಾಗಿದೆ, ಇದು ಕೂಡ ತಪ್ಪು. 1ನೇ ಅತಿ ದೊಡ್ಡ ನದಿ ಅದು, ಅದಕ್ಕೋಸ್ಕರ ಬಿ ಮತ್ತು ಸಿ ತಪ್ಪು. ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ, ಬಿ ಮತ್ತು ಸಿ ತಪ್ಪು ಅಂತ. ಸರಿಯಾದ ಜೋಡಿಗಳನ್ನು ಹೊಂದಿಸಿ ಬರೆಯಿರಿ. ನದಿ ಮತ್ತು ಸಾಗರ ಸಮುದ್ರವು ಯಾವ ಸಮುದ್ರಕ್ಕೆ ಸೇರ್ತವೆ ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಓಲ್ಗಾ ನದಿ ಯಾವ ಸಾಗರಕ್ಕೆ ಸೇರುತ್ತೆ ಅಂದರೆ ಕ್ಯಾಸ್ಪಿಯನ್ ಸಮುದ್ರ, ಕ್ಯಾಸ್ಪಿಯನ್. ಇನ್ನು ಓಬ್ ನದಿ ಎಲ್ಲಿಗೆ ಸೇರುತ್ತೆ ಅಂತಂದರೆ ಓಬ್ ನದಿ ಆರ್ಕಟಿಕ್ ಸಾಗರ ಖಾರ ಸಮುದ್ರ ಅಂತ ಕೂಡ ಕರಿತೀವಿ. ಇನ್ನು ಡಾನ್ ನದಿ ಎಲ್ಲಿಗೆ ಸೇರುತ್ತೆ ಅಂತಂದರೆ ಇದು ಸೇರ್ತಕ್ಕಂಥದ್ದು ಅಸೋ ಸಮುದ್ರಕ್ಕೆ. ಅದೇ ರೀತಿಗೆ ಅಮೂರ್ ನದಿ ಎಲ್ಲಪ್ಪ ಜಪಾನ್ ಸಮುದ್ರಕ್ಕೆ. ಇಲ್ಲಿ ನೋಡಿ ಸರಿ ಅಂತಕ್ಕಂಥದ್ದು YXWZ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಯಾರ ಆಳ್ವಿಕೆ ಕಾಲದಲ್ಲಿ ಮುಕುಂದ ಗಂಗರ ಉಪರಾಜಧಾನಿಯಾಗಿತ್ತು ಅಂತ ಕೇಳಿದ್ದಾರೆ. ಸೊ ಯಾರ ಆಳ್ವಿಕೆ ಕಾಲದಲ್ಲಿ ಮುಕುಂದವು ಗಂಗರ ಉಪರಾಜಧಾನಿಯಾಗಿತ್ತು ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ಭೂ ವಿಕ್ರಮನ ಆಳ್ವಿಕೆ ಕಾಲದಲ್ಲಿ ಈ ಒಂದು ಮುಕುಂದವು ಗಂಗರ ಉಪರಾಜಧಾನಿಯಾಗಿತ್ತು. ನೆಕ್ಸ್ಟ್, ಜನತೆಯ ಮೇಲಿದ್ದ ಹಲವಾರು ತೆರಿಗೆಗಳನ್ನು ರದ್ದುಗೊಳಿಸಿ ಸುಗಂಧ ವೃತ್ತ ಎಂಬ ಬಿರುದನ್ನು ಪಡೆದಂತಹ ಚೋಳ ದೊರೆ ಯಾರು ಅಂತ ಕೇಳಿದ್ದಾರೆ. ಇವರು 1ನೇ ಕುಲೋತ್ತುಂಗನು ಈ ಒಂದು ಜನತೆಯ ಮೇಲಿದ್ದ ಹಲವಾರು ತೆರಿಗೆಗಳನ್ನು ರದ್ದುಗೊಳಿಸಿ ಸುಗಂಧ ವೃತ್ತದ ಎಂಬ ಬಿರುದನ್ನು ಪಡೆದಂತಹ ಚೋಳದ ದೊರೆಯಾಗಿದ್ದಾನೆ. ನೆಕ್ಸ್ಟ್,
ನಾಣ್ಯಶಾಸ್ತ್ರಜ್ಞ ಎಡ್ವರ್ಡ್ ಥಾಮಸ್ ಯಾರನ್ನ ಹಣಗಾರ ರಾಜ ಅಂತ ಕರೆದಿದ್ದಾನೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನೋಡಿ. ಇಲ್ತಮಿಸ್ನನ್ನು ನಾಣ್ಯದ ಶಾಸ್ತ್ರಜ್ಞ ಇವನ ಇಲ್ತಮಿಶ್ ಅಲ್ಲ ಇಲ್ತಮಿಶ್ ಬಿನ್ ತುಗ್ಲಕ್, ಇದು ತಪ್ಪು, ಇಲ್ತಮಿಶ್ ಅಲ್ಲ, ಮೊಹಮ್ಮದ್ ಬಿನ್ ತುಗ್ಲಕ್ನ ಎಡ್ವರ್ಡ್ ಥಾಮಸ್ಸು ಈ ಒಂದು ಹಣಗಾರ ರಾಜ ಅಂತ ಕರೆದಿದ್ದಾನೆ, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮದ್ರಾಸ್ ಒಪ್ಪಂದ, ಸಹಾಯಕ ಸೈನ್ಯ ಪದ್ಧತಿ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಇದೆಲ್ಲರಿಗೂ ಡೇಟ್ ಗೊತ್ತೇ ಇರುತ್ತೆ. ಫಸ್ಟ್ ನಾನು ಹೇಳ್ಬಿಡ್ತೀನಿ ನೋಡಿ. ಮದ್ರಾಸ್ ಒಪ್ಪಂದ ಫಸ್ಟ್ ನಡೀತು, ಅದಾದಮೇಲೆ ಏನಪ್ಪ ಅಂದರೆ ಮಂಗಳೂರು ಒಪ್ಪಂದ ನಡೀತು, ಅದಾದಮೇಲೆ ಏನಪ್ಪ ಅಂತಂದರೆ ನಡೆದದ್ದು ಶ್ರೀರಂಗಪಟ್ಟಣ ಒಪ್ಪಂದ. ಶ್ರೀರಂಗಪಟ್ಟಣ ಒಪ್ಪಂದ ಆದಮೇಲೆ ಸಹಾಯಕ ಸೈನ್ಯ ಪದ್ಧತಿ. ಈ ಮೂರು ಮೈಸೂರು ಮತ್ತು ಆಂಗ್ಲೋ ಮರಾಠದ ಒಪ್ಪಂದಗಳಾಗಿದ್ದಾವೆ. ಇದು ಆಂಗ್ಲೋ ಮರಾಠ 1799 ಟಿಪ್ಪು ತೀರ್ಕೊಂಡ ಮೇಲೆ ಈ ಒಂದು ಸಹಾಯಕ ಸೈನಿಕ ಪದ್ಧತಿಗೆ ಮೈಸೂರು ಇದಾಯಿತು, ಒಳಗೆ ಬಂತು. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಭಾರತದ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವಲ್ಲಿ ಈ ಕೆಳಗಿನವರಲ್ಲಿ ಯಾರು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕೆ ಕರ್ವೇರ್ ಅವರು ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದವರಾಗಿದ್ದಾರೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಪೇಪರ್ 1 ಮಾಡೆಲ್ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಡಿಸ್ಕ್ರಿಪ್ಷನ್ ಒಳಗಿರ್ತಕ್ಕಂಥ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಥ್ರೆಡ್ಸ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ.